ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರಷ್ಟೇ. ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ. ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಾಗಿರ್ತೀನಿ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣು ತಪ್ಪಿಸ್ಕೊಂಡು ಬದುಕಬಹುದು ಗೆಳೆಯ, ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ತಪ್ಪಿಸ್ಕೊಂಡು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಎನ್ನುವ ಅಹಂಕಾರ ಮನಸ್ಸನ್ನು ಸುಟ್ಟರೆ ನಾನೇ ಹೆಚ್ಚು ಅನ್ನುವ ದುರಹಂಕಾರ ಜೀವನವನ್ನೇ ಸುಟ್ಟು ಬಿಡುತ್ತೆ. ಆದ್ರಿಂದ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನಿನಗಾಗಿ ನೀನು ಬದುಕು. ನಿನ್ನ ಧೈರ್ಯದ ಮೇಲೆ, ನಿನ್ನ ಸಾಹಸಗಳ ಮೇಲೆ ನಂಬಿಕೆ ಇಡು. ಮೈ ಡಿಯರ್ ಫ್ರೆಂಡ್ಸ್, ಸಾಧನೆ ಮಾಡುವಾಗ ಅನುಮಾನಗಳು, ಸೋಲುಗಳು, ಅವಮಾನಗಳು, ಸಮಸ್ಯೆಗಳು ನೂರಾರು ಬರುತ್ತೆ. ಅದೇ ಸಾಧಿಸಿದ ಮೇಲೆ ಸನ್ಮಾನಗಳು, ಬಹುಮಾನಗಳು, ಉಡುಗೊರೆಗಳು ಸಾವಿರಾರು ಬರುತ್ತೆ. ಆದ್ರಿಂದ ಯಾವತ್ತೂ ಕೂಡ ಅವಮಾನಗಳ ಕಡೆಗೆ, ಸೋಲಿನ ಕಡೆಗೆ ತಲೆ ತಿರುಗಿಯೂ ಕೂಡ ನೋಡಬೇಡ. ಜವಾಬ್ದಾರಿ ಇಲ್ದವನು ಮುಂಜಾನೆ ಏಳಲು 100 ಬಾರಿ ಯೋಚಿಸ್ತಾನೆ. ಜವಾಬ್ದಾರಿ ಇದ್ದವನು ನಿದ್ದೆಯಲ್ಲೂ ಎಚ್ಚರ ಇರ್ತಾನೆ. ಸಾಯೋ ಮುನ್ನ ಹೆಂಗ್ ಸಾಧಿಸ್ಬೇಕು ಅಂದ್ರೆ, ನೀಲಿ ಪೆನ್ನು ಬಳಸುವ ನಾವು ಮುಂದೊಂದು ದಿನ ಹಸಿರು ಪೆನ್ನು ಬೆಳೆಸುವಂತಾಗಬೇಕು. ನಮ್ಮ ಗುರಿ ಕಂಡು ಹುಚ್ಚ ಅಂದವರು ಸಾಧನೆ ಕಂಡು ಹುಚ್ಚು ಹಿಡಿಸ್ಕೊಳ್ಬೇಕು. ಹುಟ್ಟು ಬಡತನ ಗುಡಿಸಲಲ್ಲಾದರೂ ಸಾವು ಅರಮನೆಯಲ್ಲಾಗಬೇಕು. ಇವನು ಯಾರು ನಮಗೆ ಗೊತ್ತಿಲ್ಲ ಅಂದವರು ಇವನು ನಮ್ಮವನು ಎಂದು ಹಾಡು ಹೊಗಳಬೇಕು. ನಮ್ಮ ಶತ್ರು ಕೂಡ ನಮ್ಮ ಸಾಧನೆ ಕಂಡು ಖುಷಿ ಪಡಬೇಕು. ಚುಟ್ಕೆ ಹೊಡೆದು ಮಾತನಾಡಿಸುವ ಜನ ಚಪ್ಪಾಳೆ ಹೊಡೆದು ಸನ್ಮಾನಿಸುವಂತಾಗಬೇಕು. ಗುರ್ರಿ ಎಂದು ಗುರಾಯಿಸುವವರು ಕೂಡ ಸರ್ ಎಂದು ಬೆಲೆ ಕೊಡುವಂತಾಗಬೇಕು. ನಾವು ಓದಿದ ಶಾಲೆಗೆ ಮುಂದೊಂದು ದಿನ ನಾವೇ ಮುಖ್ಯ ಅತಿಥಿಯಾಗಿ ಹೋಗಬೇಕು. ನಮ್ಮನ್ನು ನೋಡಿ ತಲೆ ಎತ್ತಿ ಮಾತನಾಡುವವರು ನಮ್ಮ ಸಾಧನೆಯನ್ನ ಕಂಡು ತಲೆ ತಗ್ಗಿಸುವಂತಾಗಬೇಕು. ನಾವು ಬರೆಯುವ ಪರೀಕ್ಷೆಗಳ ಫಲಿತಾಂಶ ಪತ್ರಿಕೆಗಳಲ್ಲಿ ಪ್ರಕಟವಾಗುವಂತಿರಬೇಕು. ಇಂತಹ ಸಾಧನೆಗಳು ನಮ್ಮಿಂದ ಬರಬೇಕು. ಆಗ ಮಾತ್ರ ನಮ್ಮ ಬದುಕು ಧನ್ಯ, ನಾವು ಬದುಕಿದ್ದಕ್ಕೂ ಸಾರ್ಥಕ. ಇಂತಹ ಮತ್ತೊಂದು ಮೋಟಿವೇಶನಲ್ ವಾಯ್ಡ್ಸ್ಗಳೊಂದಿಗೆ, ಬದುಕು ಬದಲಿಸುವಂತಹ ಅದ್ಭುತ ಸಂದೇಶಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ.